ನಮಸ್ಕಾರ, ನಾನು ಡಾಕ್ಟರ್ ಸುಲತಾ ಭಂಡಾರಿ, ನೇತ್ರ ತಜ್ಞೆ, ಕಸ್ತೂರ್ಬಾ ಆಸ್ಪತ್ರೆ, ಮಣಿಪಾಲ್. ನಾನಿವತ್ತು ನಿಮ್ಮೊಂದಿಗೆ ಒಂದು 40 ವರ್ಷ ಆದಮೇಲೆ ಬರುವಂತಹ ಎಲ್ಲರಲ್ಲಿ, ಮೇಲ್ಸ್ ಇರ್ಬೋದು, ಫಿಮೇಲ್ಸ್ ಇರ್ಬೋದು, ಎಲ್ಲರಲ್ಲಿ ಬರುವಂತಹ ಒಂದು ಕೆಲವು ಕಣ್ಣಿನ ತೊಂದರೆಗಳ ವಿಷಯವಾಗಿ ಹೇಳಲು ಬಯಸ್ತಾ ಇದ್ದೆ. ಈ 40 ಆದ ಮೇಲೆ ನೀವು ನೋಡಿರ್ಬೋದು, ಎಲ್ಲರೂ ಈಗ ಓದೋದು ಹೀಗಿದ್ದದು ಕೈ ಮೆಲ್ಲಗೆ ದೂರ ಹೋಗಿ ನ್ಯೂಸ್ ಪೇಪರ್ ಹೀಗೆ ಹಿಡಿದು ನೋಡ್ತಾರೆ. ಇದಾದಾಗ ಇದಕ್ಕೆ ನಾವು ಕಾಮನ್ ಆಗಿ ಚಾಲಿಸಿ ಅಂತ ಹೇಳ್ತೇವೆ, ನಮ್ಮ ಆಫ್ಥಲ್ಮಾಲಜಿಯಲ್ಲಿ ಅದಕ್ಕೆ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೇವೆ. ಇದಾದಾಗ ಹೆಚ್ಚಿನ ನೀವು ಈಗ ಮನೆಗಳಲ್ಲಿ ನೋಡೋದಾದರೆ, ಈಗ ಗಂಡನಿಗೊಂದು 44 ವರ್ಷ ಅನ್ಬೇಕಾದ್ರೆ ಅವರ ಹಳೆ ಕನ್ನಡಕವನ್ನು ಹೆಂಡತಿ ಯೂಸ್ ಮಾಡೋದು, ಇಲ್ದಿದ್ರೆ ಬೇರೆ ಅಣ್ಣನ ಕನ್ನಡಕ ಯೂಸ್ ಮಾಡೋದು, ಇಲ್ದಿದ್ರೆ ಒಂದು ಕನ್ನಡಕ ಅಂಗಡಿಗೆ ಹೋಗಿ ನನಗೆ ಓದಲಿಕ್ಕೆ ಕನ್ನಡಕ ಕೊಡಪ್ಪ ಅಂತ ತಗೊಳ್ಳೋದು. ಇಂತಹ ಒಂದು ಓವರ್ ದ ಕೌಂಟರ್ ಬೈಯಿಂಗ್ ದ ಕನ್ನಡಕವನ್ನು ನಿಲ್ಲಿಸಬೇಕು. ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ, ಈಗ 40 ಆದಾಗ ನಮಗೆ ಈ ಚಾಲಿಸಿ ಹೇಗೆ ಬೇಕೋ ಅದೇ ಟೈಮಲ್ಲಿ ನಿಮಗೆ ಬೇರೆ ಬೇರೆ ಕಣ್ಣಿನ ತೊಂದರೆಗಳು ಬರುವ ಸಾಧ್ಯತೆ ಇರ್ತದೆ. ಹೆಚ್ಚಿನ ಈ ಕಣ್ಣಿನ ತೊಂದರೆಗಳು ನಿಮಗೆ ಅಡ್ವಾನ್ಸ್ ಸ್ಟೇಜಿಗೆ ಹೋಗೋ ತನಕ ಅದರ ನಿಮಗೆ ಯಾವುದೇ ಸುಳಿವು ಇರೋದಿಲ್ಲ. ಅದರಲ್ಲಿ ಒಂದು ಮುಖ್ಯವಾದ ಒಂದು ಕಣ್ಣಿನ ತೊಂದರೆ ಅಂತ ಹೇಳಿದರೆ ಅದಕ್ಕೆ ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ. ಗ್ಲೋಕೋಮಾ ಅಂದರೆ ಕಣ್ಣಿನ ಪ್ರೆಷರಿಂದ ಕಣ್ಣಿನ ನರಕ್ಕೆ ಆಗುವ ಒಂದು ತೊಂದರೆ. ಈಗ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ನಮಗೆ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಇದು ಪ್ರಾಬ್ಲಮ್ ಆಗ್ಬೋದು. ಅದೇ ರೀತಿಯಲ್ಲಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ ನಮ್ಮ ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗಿ ಲಾಸ್ಟ್ ಸ್ಟೇಜಲ್ಲಿ ನಾವು ಬ್ಲೈಂಡ್ ಆಗ್ತೇವೆ. ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದಿಸ್ ಇಸ್, ನಮಗೆ ಯಾವುದೇ ಸಿಂಪ್ಟಮ್ ಇರೋದಿಲ್ಲ, ಅಂದರೆ ಯಾವುದೇ ಲಕ್ಷಣ ಇಲ್ಲ. ನಮಗೆ ಒಂದು ಕಣ್ಣಿಗೆ ನೋವು ಬರೋದು, ದೃಷ್ಟಿ ಕಡಿಮೆ ಆಗೋದು ಅಂಥದ್ದೆಲ್ಲ ಯಾವುದೇ ಆ ಅರ್ಲಿ ಸ್ಟೇಜಲ್ಲಿ ಇರೋದಿಲ್ಲ. ಹೆಚ್ಚಾಗಿ ನಾವು ಲಾಸ್ಟ್ ಸ್ಟೇಜಲ್ಲಿ ನೋಡಬೇಕಾದ್ರೆ ನಾವೀಗ ಪೈಪ್ ಇಟ್ಕೊಂಡು ನೋಡಿದರೆ ಮಧ್ಯದ್ದು ಮಾತ್ರ ಕಾಣ್ತದೆ, ಸೈಡ್ ಇದು ಅಂದರೆ ದೃಷ್ಟಿಯ ವ್ಯಾಪ್ತಿ ಎಫೆಕ್ಟ್ ಆಗ್ತದೆ ಈ ಗ್ಲೋಕೋಮಾ ಕಾಯಿಲೆಯಲ್ಲಿ. ಆದ್ದರಿಂದ ಇದನ್ನು ನೀವು ತಪಾಸಣೆ, ನೇತ್ರ ತಜ್ಞರು ತಪಾಸಣೆ ಮಾಡದೇ ಇದ್ದಲ್ಲಿ ನಿಮಗೆ ಈ ತೊಂದರೆ ಇರೋದು ಗೊತ್ತೇ ಆಗೋದಿಲ್ಲ. ಲಾಸ್ಟ್ ಒಂದು ದಿನ ನಿಮಗೆ ಏನೂ ಕಾಣೋದಿಲ್ಲದಾಗ ಮಾತ್ರ ನಿಮಗೆ ಗ್ಲೋಕೋಮಾ ಇದ್ದದ್ದು ಗೊತ್ತಾಗ್ತದೆ. ಸೊ ಯಾರು ಈ ಅಡ್ವಾನ್ಸ್ ಸ್ಟೇಜಿಗೆ ಹೋಗದೇ ಇರಬೇಕಾದ್ರೆ 40 ಆದ ಮೇಲೆ ಪ್ರತಿ ವರ್ಷ ನಿಮ್ಮ ಕಣ್ಣಿನ ತಪಾಸಣೆ ಮಾಡಬೇಕು. ಹಾಗೂ ಗ್ಲೋಕೋಮಾ ಈಗ ನಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿಗಿದ್ರೆ ಅಥವಾ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಯಾರಿಗಾದರೂ ಇದ್ದರೆ ನಿಮಗೆ ಬರುವ ಸಾಧ್ಯತೆ ಇನ್ನೂ ಜಾಸ್ತಿ. ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಈ ಗ್ಲೋಕೋಮಾ ತೊಂದರೆ ಜಾಸ್ತಿ. ಹಾಗೂ ಈಗ ನಿಮಗಿದ್ರೆ ನಿಮ್ಮ ಮಕ್ಕಳಲ್ಲೂ ಒಂದು 40 ವರ್ಷ ಆದಮೇಲೆ ಬರುವ ಸಾಧ್ಯತೆ ಜಾಸ್ತಿ. ಸೊ ಶುಗರ್ ಇದ್ದವರಿಗೆ, ಈ ಸಮೀಪ ದೃಷ್ಟಿದೋಷ ಇದ್ದವರಿಗೆ, ಇಂಥವರಿಗೆಲ್ಲ ಈ ಗ್ಲೋಕೋಮಾ ಕಾಯಿಲೆ ಜಾಸ್ತಿ. ಆದರೂ ಎನಿಬಡಿ ಅಬೌವ್ 40 ಹ್ಯಾಸ್ ಅ ರಿಸ್ಕ್ ಆಫ್ ಡೆವಲಪಿಂಗ್ ಗ್ಲೋಕೋಮಾ. ಇವರಿಗೆ ಅವರಿಗೆ ಅಂತ ಇಲ್ಲ, ಯಾರಿಗೂ ಬರಬಹುದು. ಆದ್ದರಿಂದ ನೀವು ಈ ತಪಾಸಣೆ ಮಾಡಲೇಬೇಕು. ಹೀಗೆ ಇನ್ನೊಂದು ತೊಂದರೆ ಅಂತ ಹೇಳಿದರೆ, 40 ವರ್ಷ ನಂತರ ಹೆಚ್ಚಾಗಿ ನಮಗೆ ನೋಡಿದರೆ BP, ಶುಗರು ಕೂಡ ಬರ್ತದೆ. ಹಾಗೆ ಡಯಾಬಿಟಿಸ್ ಬಂದಾಗ ಹೆಚ್ಚಿನ ನಮ್ಮ ಪೇಷಂಟ್ಸ್ ಎಲ್ಲ ಏನು ಮಾಡ್ತಾರೆ, ಶುಗರ್ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅವರ ಫಿಸಿಷಿಯನ್ ಹತ್ರ ಹೋಗ್ತಾರೆ ವಿನಃ ಕಣ್ಣಿನ ತಪಾಸಣೆ ಮಾಡೋದಿಲ್ಲ. ಅದಕ್ಕೆ ಕಾರಣ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ಅಂದರೆ ಡಯಾಬಿಟಿಸ್ ಇಂದ ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗ್ತದೆ ಅಂತ. ಅಂದರೆ ಇದು ಕೂಡ ಹಾಗೆ, ನಿಮಗೆ ಅಡ್ವಾನ್ಸ್ ಸ್ಟೇಜ್ ಬರೋ ತನಕ ಡಯಾಬಿಟಿಸ್ ಇಂದ ನಿಮ್ಮ ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗಿರೋದು ಗೊತ್ತಿರೋದಿಲ್ಲ. ಆದ್ರಿಂದ ನೀವು ಈಗ ತಪಾಸಣೆ ಮಾಡಿದಾಗ ನಾವು ನಿಮಗೆ ಬೈ ಚಾನ್ಸ್ ಕಣ್ಣಿನ ನರದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಇದ್ದರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ಬೋದು. ಆದರೆ ನೀವು ಲಾಸ್ಟ್ ಸ್ಟೇಜಿಗೆ ಬಂದಾಗ ನಾವು ಏನೇ ಮಾಡಿದ್ರು ನಿಮಗೆ ಫಸ್ಟ್ ಇರುವ ದೃಷ್ಟಿಯನ್ನು ಮರುಕಳಿಸ್ಲಿಕ್ಕೆ ಭಾರಿ ಕಷ್ಟ. ಆದರೆ ಈ ಶುಗರ್ ಇದ್ದವರು ಎನಿಬಡಿ ಅಬೌವ್ 40 ವರ್ಷದಲ್ಲಿ ಒಂದು ದಿನ ನಿಮ್ಮ ಕಣ್ಣಿನ ತಪಾಸಣೆಗೆ ಬರಲೇಬೇಕು. ಹಾಗೂ ಈಗ ನಾವು ಒಂದು ಗುಡ್ ನ್ಯೂಸ್ ಫಾರ್ ಪೀಪಲ್, ಯಾರೆಲ್ಲ ನಿಮಗೆ ಡ್ರಾಪ್ಸ್ ಹಾಕಿ ನೋಡೋದು ಬೇಡ, ನಿಮಗೆ ಬೇಗ ತಪಾಸಣೆ ಆಗಬೇಕು ಅಂತ ಇದ್ದವರಿಗೆ ನಮ್ಮ ಈಗ ಒಂದು ಡಿಪಾರ್ಟ್ಮೆಂಟಲ್ಲಿ ಹೊಸದಾಗಿ ಒಂದು ಕ್ಯಾಮೆರಾ ಬಂದಿದೆ. ಅದರಲ್ಲಿ ನಿಮಗೆ ಈವನ್ ಡ್ರಾಪ್ಸ್ ಹಾಕದೆ 80% ಆಫ್ ದ ನರ ಕಾಣುವ ಒಂದು ಸೌಲಭ್ಯ ಉಂಟು. ಆದ್ದರಿಂದ ಆದಷ್ಟು ಜನ ಈ ಉಪಯೋಗವನ್ನು ಪಡೆದುಕೊಂಡು ನೀವು ಶುಗರ್ ಇದ್ದಲ್ಲಿ ಒಂದು ಕಣ್ಣಿನ ನರದ ತಪಾಸಣೆ ಮಾಡಿಕೊಂಡು, ಈ ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ ಇದಕ್ಕೆ, ಅಂದರೆ ನೀವು ಇದನ್ನು ಅಥವಾ ನಾವು ತಡೆಗಟ್ಟಬಹುದು. ನೀವು ಬೇಗ ಬಂದಲ್ಲಿ ನೀವು ಅಂಧರಾಗದೇ ಇರಬಹುದು. ಡಯಾಬಿಟಿಸ್ ಇರುವವರು ಅಬೌವ್ 40 ಎನಿಬಡಿ ನೀಡ್ಸ್ ಆನ್ ಐ ಚೆಕ್. ಈಗ ನಾನೀಗ 40ರಿಂದ 50-60 ವರ್ಷ ಈ ತೊಂದರೆಗಳನ್ನು ಹೇಳಿದ್ದೇನೆ. ಈಗ ಒಂದು 50-55 ಆದಮೇಲೆ ಹೆಚ್ಚಿನ ಎಲ್ರಿಗೂ ಗೊತ್ತಿರುವಂಥ ಇನ್ನೊಂದು ಸಹಜವಾದ ಕಣ್ಣಿನ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಕಣ್ಣಿನ ಪೊರೆ. ಈ ಕಣ್ಣಿನ ಪೊರೆ ಬಂದಾಗ ಈಗ ನಾವು ನೋಡಿದಾಗೆ ಎಲ್ಲರೂ ಎಲ್ರಿಗೂ ಹೆಚ್ಚು ಗೊತ್ತಿದೆ ಅಂತ ನಾವು ಎಣಿಸ್ತೇವೆ. ಆದರೂ ನಮ್ಮಲ್ಲಿ ಬರುವ ಎಷ್ಟೋ ಪೇಷಂಟ್ಸ್ಗೆ ಇನ್ನೂ ಆ ಪೊರೆಯ ಶಸ್ತ್ರಚಿಕಿತ್ಸೆ ಮಾಡಬಹುದು, ಅದಕ್ಕೂ ಡ್ರಾಪ್ಸ್ ಉಂಟಾ ಅಂತ ಕೇಳ್ತೇವೆ. ಕಣ್ಣಿನ ಪೊರೆಗೆ ಶಸ್ತ್ರಚಿಕಿತ್ಸೆ ಮಾತ್ರ ಟ್ರೀಟ್ಮೆಂಟ್.
ಡ್ರಾಪ್ಸಿಂದ ಹೋಗೋದಿಲ್ಲ. ಮತ್ತು ಈಗ ಎಲ್ಲ ಒಳ್ಳೆಯ ಇದು ಇನ್ಸ್ಟ್ರುಮೆಂಟೇಷನ್ ಇರೋದ್ರಿಂದ ನಿಮ್ಮ ಬೇಗ ಆಪ್ರೇಷನ್ ಮಾಡ್ಬೋದು. ಅಂದರೆ ಮುಂಚಿನ ಹಾಗೆ ಅದು ಬೆಳಿಬೇಕು, ರೈಪ್ ಆಗಬೇಕು ಹಾಗೆ ಎಲ್ಲ ಕಾಯ್ಬೇಕಂತ ಇಲ್ಲ. ಇನ್ನು ಅಡ್ವಾನ್ಸಸ್ ಅಂತ ಹೇಳಿದರೆ, ನೀವೀಗ ಶಸ್ತ್ರಚಿಕಿತ್ಸೆ, ಪರೆಯ ಶಸ್ತ್ರಚಿಕಿತ್ಸೆ ಮಾಡಿದಾಗ ನೀವು 40ರ ಮುಂಚೆ ಹೇಗಿದ್ರಿ, ದೂರದ್ದು ಹತ್ತಿರದ್ದು ಎಲ್ಲ ನಿಮಗೆ ಕಾಣುವಂತಹ ಒಂದು ಇಂಟ್ರಾಕ್ಯುಲರ್ ಲೆನ್ಸಸ್ ಅಂತ ಹೇಳ್ತೇವೆ. ಈಗ ನಾವು ಪರೆ ತೆಗೆದ ಮೇಲೆ ಅದರ ಬದಲಾಗಿ ಬೇರೆ ಇಂಟ್ರಾಕ್ಯುಲರ್ ಲೆನ್ಸಸ್ ಅಂತ ಹಾಕ್ತೇವೆ. ಅದು ಈಗ ಪ್ರೀಮಿಯಂ ಟೈಪ್ಸ್ ಬರೋದ್ರಿಂದ ನಿಮಗೆ ಮುಂಚಿನ ಹಾಗೆ ಕನ್ನಡಕ ಇಲ್ಲದೆ ಸ್ಪೆಕ್ಟಕಲ್ ಇಂಡಿಪೆಂಡೆನ್ಸ್ ಕೂಡ ಸಿಗ್ತದೆ. ಆದ್ದರಿಂದ ಹೆಚ್ಚಿನವರು ಈ ಪರೆಯ ಶಸ್ತ್ರಚಿಕಿತ್ಸೆಗೆ ಹೆದರದೆ ಆದಷ್ಟು ನಿಮಗೆ ಒಂದು ಕಣ್ಣಿನ ಪೊರೆ ಬಂದಾಗ, ಇದು ಸಹಜವಾದದ್ದು ಎಲ್ಲರಲ್ಲೂ. ಈಗ ಬಿಳಿ ಕೂದಲು ಎಲ್ರಿಗೂ ಹೇಗೆ ಆಫ್ಟರ್ 50 ಬರ್ತದೆ, ಅದು ಹಾಗೆ ನಿಮಗೆ ಎಲ್ಲರಿಗೂ ಪರೆ ಬರುವಂತಹದ್ದು. ಅದಕ್ಕೆ ನಿಮ್ಮ ಸೂಕ್ತವಾದ ಟ್ರೀಟ್ಮೆಂಟ್ ಈಗ ಅವೈಲೇಬಲ್ ಉಂಟು. ಆದಷ್ಟು ಜನ ಅಂದರೆ ಅದನ್ನು ಮುಂದೂಡದೆ ಪರೆ ಬಂದಾಗ ಆಪರೇಷನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ನಾವೊಂದು 60 ವರ್ಷ ಆಗಬೇಕಾದ್ರೆ, 60-65 ಅನ್ಬೇಕಾದ್ರೆ ಇನ್ನೂ ಕೆಲವು ಚೇಂಜಸ್ ಬರ್ತದೆ. ಅದಕ್ಕೆ ನಾವು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೇವೆ. ಅಂದರೆ ಇದರಲ್ಲಿ ಪುನಃ ಹಾಗೆ ನಿಮಗೆ ಯಾವುದೇ ಒಂದು ಲಕ್ಷಣ ಇರೋದಿಲ್ಲ, ಕ್ರಮೇಣವಾಗಿ ನಿಮಗೆ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ತದೆ. ಇವನ್ ಮೇನ್ಲಿ ಹತ್ತಿರದು ಕಾಣೋದಿಲ್ಲ. ಇದರಲ್ಲಿ ಇದು ಪ್ರಾಯದಿಂದ ಒಂದು ಏಜ್ ಆಗಿರೋದ್ರಿಂದ ನಮ್ಮ ಕಣ್ಣಿನ ನರದ ಸೂಕ್ಷ್ಮ ದೃಷ್ಟಿಗೆ ಒಂದು ಪ್ರಾಬ್ಲಮ್ ಆಗುವಂಥದ್ದು. ಇದಕ್ಕೂ ಕೆಲವೊಮ್ಮೆ ನಮ್ಮ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಇರ್ತದೆ, ಲೇಟ್ ಸ್ಟೇಜಸ್ ಅಲ್ಲಿ ಇದು ತುಂಬ ಕಷ್ಟ. ಈಗ ನಾನು ನೋಡಿದ ಹಾಗೆ ನಿಮಗೆ 40ರಲ್ಲಿ ಒಂದು ಚಾಲಿಸಿ ಬರ್ಬೋದು, ಮತ್ತು ಗ್ಲೋಕೋಮಾ ಕಣ್ಣಿನ ಪ್ರೆಷರ್ನ ತೊಂದರೆ ಬರ್ಬೋದು, ಡಯಾಬಿಟಿಕ್ ರೆಟಿನೋಪತಿ, ಕ್ಯಾಟರಾಕ್ಟ್ ಹಾಗೂ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್. ಇದು ಕೆಲವು ಮುಖ್ಯವಾದ ನಿಮಗೆ ಬರುವಂಥ ತೊಂದರೆಗಳು. ಸೊ ಇದಕ್ಕೆ ಒಂದೇ ಮಂತ್ರ ಅಂತ ಹೇಳಿದರೆ, ಆದಷ್ಟು 40 ಆದವರು ಎವ್ರಿ ಇಯರ್ ಒಂದು ಕಣ್ಣಿನ ಕೂಲಂಕುಷ ತಪಾಸಣೆ ಮಾಡ್ಕೋಬೇಕು. ಇದೆಲ್ಲ ಆದ ಮೇಲೆ ನಮ್ಮದೊಂದು 70-80 ಆದ ಮೇಲೆ ನಾವು ಎಲ್ಲರೂ ಶಾಶ್ವತರಲ್ಲ. ನಾವು ತೀರಿಕೊಂಡು ಹೋದ ಮೇಲೂ ನಮ್ಮ ಕಣ್ಣನ್ನು ಬೇರೆಯವರು ನೋಡುವ ಹಾಗೆ ಮಾಡ್ಬೋದು. ಅದಕ್ಕೆ ನಾವು ನೇತ್ರದಾನ ಅಂತ, ಈಗ ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ ಅಂತ ಹೇಳ್ತೇವೆ. ಅಂದರೆ ಒಂದು ಕಣ್ಣು ಇಲ್ಲದವರಿಗೆ ಮಾತ್ರ ಅದು ಇಲ್ಲದ ತೊಂದರೆ ಗೊತ್ತಾಗುತ್ತೆ. ಆದ್ರಿಂದ ನಾವು ತೀರಿಕೊಂಡು ಹೋದ ಮೇಲೆ, ಅಂದರೆ ನಮಗೆ ಬೇಡವಾದ ಈ ಕಣ್ಣನ್ನು ಬರ್ನ್ ಅಥವಾ ಬರಿ ಮಾಡುವ ಬದಲು ನೇತ್ರದಾನ ಮಾಡಬೇಕು. ಸೊ ಆದಷ್ಟು ಜನ ಈ ನೇತ್ರದಾನ ಮಾಡಿದಲ್ಲಿ ನಮ್ಮ ದೇಶದಲ್ಲಿರುವ ಈ ಪಾರಪಟಲದ ಅಂಧತ್ವ, ಅಂದರೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ, ಅದರಿಂದ ಬರುವಂತಹ ಈ ಅಂಧತ್ವವನ್ನು ತಡೆಗಟ್ಟಬಹುದು. ಈಗಾಗಲೇ ನೀವು ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್, ಇವನ್ ರಾಜ್ಕುಮಾರ್ ಅವರು ಎಲ್ಲ ಈ ನೇತ್ರದಾನ ಮಾಡಿದ್ದಾರೆ. ಅವರಿಂದ ಎಷ್ಟೋ ಜನರಿಗೆ ಕಣ್ಣು ಸಿಕ್ಕಿದೆ, ಈ ಲೋಕವನ್ನು ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಆದ್ದರಿಂದ ಎಲ್ಲರೂ ನಿಮ್ಮ ಈಗ ನಾವು ಬದುಕಿರಬೇಕಾದ್ರೆ ಆದಷ್ಟು ನಾವು ಈ ಲೋಕವನ್ನು ನೋಡಬೇಕು ಒಳ್ಳೆಯದಾಗಿ ಅಂತ ಹೇಳಿದರೆ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಆದಷ್ಟು ಡೂಸ್ ಅಂದರೆ ನೀವು 40 ವರ್ಷ ಆದಮೇಲೆ ಎವ್ರಿ ಇಯರ್ ಕಣ್ಣಿನ ತಪಾಸಣೆ ಮಾಡಬೇಕು. ಹಾಗೂ ಆ ದಿನ ಒಂದು ಕಣ್ಣಿನ ತಪಾಸಣೆಗೆ ಬರಬೇಕಾದ್ರೆ ಆದಷ್ಟು ನೀವು ಡ್ರೈವ್ ಮಾಡದೆ ಬರಬೇಕು. ಯಾಕಂದರೆ ಆ ದಿನ ನಾವು ನಿಮಗೆ ಕಣ್ಣಿನ ಕೂಲಂಕುಷ ತಪಾಸಣೆ ಮಾಡಬೇಕಾದ್ರೆ, ಕಣ್ಣಿಗೆ ಡ್ರಾಪ್ಸ್ ಹಾಕಿ ನೋಡಬೇಕಾದ್ರೆ ನಿಮಗೆ ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಡ್ರೋನ್ಸ್ ಅಂತ ಹೇಳಿದರೆ ಓವರ್ ದ ಕೌಂಟರ್ ಸೀದಾ ಹೋಗಿ ಒಂದು ಕನ್ನಡಕ ಅಂಗಡಿಯಲ್ಲಿ ಕನ್ನಡಕ ತಗೊಳ್ಳೋದು, ಅಥವಾ ಡ್ರಾಪ್ಸ್ ಕೂಡ ಒಂದು ಕಣ್ಣು ಕೆಂಪಾದರೆ ಸೀದಾ ಒಂದು ಮೆಡಿಕಲ್ ಸ್ಟೋರಿಗೆ ಹೋಗಿ ಒಂದು ಡ್ರಾಪ್ಸ್ ತಗೊಳ್ಳೋದು, ಇಂತಹದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಈಗ ನಾನು ಹೇಳಿದ ಹಾಗೆ ಪ್ರತಿ ವರ್ಷ ಕಣ್ಣಿನ ತಪಾಸಣೆ ಮಾಡಿಕೊಂಡು, ನೇತ್ರ ತಜ್ಞರಲ್ಲೇ ತಪಾಸಣೆ ಮಾಡಿಕೊಂಡು, ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಎಲ್ಲ ತಗೊಳ್ಳದೆ, ಓವರ್ ದ ಕೌಂಟರ್ ಕನ್ನಡಕ ತಗೊಳ್ಳದೆ ನಿಮ್ಮ ಕಣ್ಣಿನ ಒಂದು ರಕ್ಷಣೆ ಮಾಡಿ. ಲಿವ್ ಹ್ಯಾಪಿಲಿ. ಥ್ಯಾಂಕ್ ಯು.